ವೀಕ್ಷಕರೇ, ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲಿ ದೊಡ್ಡ ಮನೆ ಹಬ್ಬ ಅಂತ ಹೇಳಿ ಒಂದು ಮಹಾ ಸಂಭ್ರಮವನ್ನ ಆಚರಿಸಿದ್ದು. ಈ ಸಂಭ್ರಮದಲ್ಲಿ ಬಿಗ್ ಬಾಸ್ ಸೀಸನ್ 12ರ ಪ್ರತಿಸ್ಪರ್ಧಿ ಸಹ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಇದರಲ್ಲಿ ಜಾನ್ವಿ ಅವರು ಕೂಡ ಬಂದಿದ್ರು. ಮೊದಲಿಗೆ ಅಂದ್ರೆ ಓಪನಿಂಗ್ ಆಗುವಂತ ಸಂದರ್ಭದಲ್ಲಿ ಜಾನ್ವಿ ಅವರು ತುಂಬಾನೇ ಖುಷಿಯಾಗಿ ಎಲ್ಲರ ಜೊತೆ ನಕ್ಕೊಂಡು ಆ ಒಂದು ಡಾನ್ಸ್ ನಲ್ಲಿ ಕೂಡ ಕಾಣಿಸ್ಕೊಂಡ್ರು. ಆದ್ರೆ ಇದಾದ ನಂತರ ಸೆಕೆಂಡ್ ಫ್ರೇಮ್ ಅಲ್ಲಿ ಜಾನ್ವಿ ಅವರು ಕಾಣಿಸ್ತಾ ಇಲ್ಲ. ಮತ್ತೆ ಪ್ರತಿ ಫುಲ್ ಪ್ರೋಗ್ರಾಮ್ ಅಲ್ಲಿ ಕೂಡ ಜಾನ್ವಿ ಅವರು ಇರಲಿಲ್ಲ. ಈ ರೀತಿ ಬಂದು ಸಡನ್ ಆಗಿ ಮಿಸ್ಸಿಂಗ್ ಆಗಿದ್ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ನಮ್ಗೆಲ್ಲರ ತಲೆಯಲ್ಲಿ ಮೂಡುತ್ತೆ. ಈ ರೀತಿ ಯಾಕೆ ಆಯ್ತು ಅಂತ ಅಂದ್ರೆ, ಓಪನಿಂಗ್ ಆದ ನಂತರ ಚಾನೆಲ್ ಹೆಡ್ ಅವ್ರ ಜೊತೆ ಜಾನ್ವಿ ಅವ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು. ಮಾತಾಡುವಂತಹ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ನಲ್ಲಿ ನಾನೇ ಆಪರ್ಚುನಿಟಿ ಕೇಳ್ಕೊಂಡು ಬಂದೆ ಅಂತ ನೀವ್ ಯಾಕೆ ಬಿಗ್ ಬಾಸ್ ಮೂಲಕ ಹೇಳಿಸಿದ್ರಿ, ಅಂದ್ರೆ ಸುದೀಪ್ ಅವ್ರ ಮೂಲಕ ಹೇಳಿಸಿದ್ರಿ ಅಂತ ಜಾನ್ವಿ ಅವರು ತುಂಬಾ ಖಾರವಾಗಿ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಚಾನೆಲ್ ಹೆಡ್ ಅವರು ಪ್ರತ್ಯುತ್ತರ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ನಾವೇನೋ ಇಲ್ಲಿ ಹುಟ್ಟಿಸ್ಕೊಂಡು ಹೇಳ್ತಿಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಏನೇನ ಮಾಡ್ತಾರೆ ಅವರು ಅದನ್ನೇ ಪಡ್ಕೊಳ್ತಾರೆ. ನಾವಿಲ್ಲಿ ಏನು ಹುಟ್ಟಿಸ್ಕೊಂಡು ಹೇಳುವಂತಹ ಅವಶ್ಯಕತೆ ಇಲ್ಲ. ನೀವು ಬಿಗ್ ಬಾಸ್ ಅಲ್ಲಿ ಇಷ್ಟೆಲ್ಲ ಗ್ರೋತ್ ಆದ್ರೂ ಸಹ ಬಿಗ್ ಬಾಸ್ ಮತ್ತು ಈ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಈ ರೀತಿ ಕೆಟ್ಟದಾಗಿ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅವರು ಸಹ ತುಂಬಾ ಖಾರವಾಗಿಯೇ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಸೊ ಈ ರೀತಿ ಇಬ್ಬರಲ್ಲಿಯೂ ಮಾತಿನ ಜಟಾಪಟಿಯಲ್ಲಿ ಜಾನ್ವಿ ಅವರು ಮತ್ತಷ್ಟು ಕೋಪಗೊಂಡು ಈ ಒಂದು ಪ್ರೋಗ್ರಾಮ್ ನ ಅರ್ಧದಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಜಾನ್ವಿ ಅವರು ಏನಕ್ಕೆ ಈ ತರ ಮಾಡಿದ್ರು, ಜಾನ್ವಿ ಅವರೇ ಆಪರ್ಚುನಿಟಿ ಕೇಳ್ಕೊಂಡು ಹೋದ್ರೂ ಸಹ ಈ ರೀತಿ ಮಾತಾಡುವಂತಹ ಅವಶ್ಯಕತೆ ಆದ್ರೂ ಏನಿತ್ತು? ಬಿಗ್ ಬಾಸ್ ಬಗ್ಗೆ, ಈ ಒಂದು ದೊಡ್ಡ ರಿಯಾಲಿಟಿ ಶೋ ಬಗ್ಗೆ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗೆ ಸಾರ್ವಭೌಮ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.